ರೈಲ್ವೆ ನೇಮಕಾತಿ ಪರೀಕ್ಷೆಗಳನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಸಬೇಕೆಂಬ ನಿಯಮ ಇದ್ದರೂ ಕೂಡ ಸ್ಟೇಷನ್ ಮಾಸ್ಟರ್ ಹುದ್ದೆಯ ಇಲಾಖಾವಾರು ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಕೊಡಲಾಗಿದೆ. 2012ರಿಂದಲೇ ರೈಲ್ವೆ ಇಲಾಖೆಯ ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳ ಪರೀಕ್ಷೆಯನ್ನು ಕನ್ನಡದಲ್ಲೇ ಬರೀಬೇಕು ಅಂತ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಇತ್ತೀಚೆಗೆ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯ ಹೊರಡಿಸಿರುವ ಸ್ಟೇಷನ್ ಮಾಸ್ಟರ್ ಮುಂಬಡ್ತಿ ನೇಮಕಾತ ಅಧಿಸೂಚನೆಯಲ್ಲಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಇತ್ತೀಚೆಗೆ ಅದು ಬೆಂಗಳೂರು ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಗಲಾಟೆಗಳಾಗಿತ್ತು, ಸುದ್ದಿಗಳಾಗಿತ್ತು. ಸೋಮಣ್ಣ ಅವರು ಸೂಚನೆ ಕೊಟ್ಟಿದ್ದರು, ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಇಲಾಖೆ ಸಚಿವರವರು. ಅವಾಗ ಅವರು ನಡೆಸ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದರು. ಒನ್ಸ್ ಅಗೇನ್ ಮತ್ತೊಮ್ಮೆ ಹಾಗಾಗಿದೆ. ಇದು ಜನವರಿ 31ನೇ ತಾರೀಕಿಗೆ ಈ ಅಧಿಸೂಚನೆ ಹೊರಬಿದ್ದಿದೆ. ಕನ್ನಡವನ್ನು ಕಡೆಗಣಿಸಿರೋದು ರೈಲ್ವೆ ನೌಕರರು ಮತ್ತು ಕನ್ನಡಿಗರ ಆಕ್ರೋಶಕ್ಕೆ ಸಹಜವಾಗಿ ಕಾರಣ ಆಗಿದೆ. ಒಟ್ಟು 45 ಸ್ಟೇಷನ್ ಮಾಸ್ಟರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಮಾರ್ಚ್ 2ನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ. ಕೇಂದ್ರ ಸಚಿವರು ಮತ್ತು ಸಂಸದರು ಆಗಿರುವಂಥ ರೈಲ್ವೆ ಪರೀಕ್ಷೆಗಳು ಪ್ರಾದೇಶಿಕ ಭಾಷೆಯಲ್ಲಿ ಇರಬೇಕು ಅಂತ ಸೂಚನೆ ಕೊಟ್ಟರು ಕೂಡ ಅಧಿಕಾರಿಗಳು ಮಾತ್ರ ಪರೋಕ್ಷವಾಗಿ ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಈ ಬೆಂಗಳೂರು ವಲಯದಲ್ಲಿ ಕೆಲವೊಂದಿಷ್ಟು ಪರೀಕ್ಷೆಗಳು ಬಂದಿತ್ತು. ಆ ಸಮಯದಲ್ಲೂ ಕೂಡ ಹೀಗೆ ಮಾಡಿದ್ರು ಇವರು ಎಡವಟ್ಟನ್ನು. ಕೇವಲ ಹಿಂದಿ ಮತ್ತು ಇಂಗ್ಲೀಷ್ಗೆ ಅವಕಾಶವನ್ನು ಕೊಟ್ಟು ಕನ್ನಡಕ್ಕೆ ಕಡೆಗಣನೆ ಆಗಿತ್ತು. ಅವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿತ್ತು. ಆಕಾಂಕ್ಷಿಗಳಾಗಿರ್ಬೋದು, ಇಲಾಖೆಯ ನೌಕರರಾಗಿರ್ಬೋದು ಪ್ರತಿಭಟನೆ ಮಾಡಿದರು, ಆಕ್ರೋಶ ಹೊರಹಾಕಿದ್ರು. ಅದು ಸಚಿವರ ಗಮನಕ್ಕೂ ಕೂಡ ಬಂತು. ಒನ್ಸ್ ಅಗೇನ್ ಅವರೆಲ್ಲ ಸಭೆ ಮಾಡಿದರು. ಸಭೆ ಮಾಡಿ ಸೂಚನೆ ಕೊಟ್ಟರು, ಕಟ್ಟುನಿಟ್ಟಾಗಿ ಇದನ್ನು ಪಾಲನೆ ಮಾಡಬೇಕು, ಕನ್ನಡದಲ್ಲೂ ಕೂಡ ಬರೆಯೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ. ಅದನ್ನು ಅವರು ಅವತ್ತು ಸರಿಪಡಿಸ್ಕೊಂಡ್ರು. ಒನ್ಸ್ ಅಗೇನ್ ಇದೀಗ ಇದು ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಹುಬ್ಬಳ್ಳಿ ವಲಯ ಹೊರಡಿಸಿರುವಂಥ ಸ್ಟೇಷನ್ ಮಾಸ್ಟರ್ ಮುಂಬಡ್ತಿ ನೇಮಕಾತಿ ಅಧಿಸೂಚನೆಯಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಸಹಜವಾಗಿ ಆಕ್ರೋಶ ವ್ಯಕ್ತವಾಗಿದೆ.